ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದ ಬಗ್ಗೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀವಿ. ಬಿಜೆಪಿ ನಾಯಕರು ಕಾನೂನು ಹೋರಾಟವನ್ನು ನಡೆಸಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಡಿವಿ ಸದಾನಂದ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಲೈಕೆಗೆ ಮುಂದಾಗಿರೋದಲ್ಲ, ಅಲ್ಪಸಂಖ್ಯಾತರು ಮಾತ್ರ ಈ ರಾಜ್ಯದಲ್ಲಿ ಬದುಕಬೇಕು. ಸರ್ಕಾರಿ ಸವಲತ್ತುಗಳು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ, ಬಹುಸಂಖ್ಯಾತರಿಗೆ ಇಲ್ಲ. ಕಾಂಗ್ರೆಸ್ನ ಪುಡಾರಿಗಳಿಗೆ ಒಂದು ರೀತಿ ಲೂಟಿ ಹೊಡಿಲಿಕ್ಕೆ ಸರ್ಕಾರಿ ಖಜಾನೆ ಇದೆ. ಉಳಿದದನ್ನೆಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟು ಬಿಡೋಣ ಅಂತ ಹೇಳುವಂತ ಒಂದು ಭಾವನೆ. 85% ಇತರ ಜನಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಈ 4% ಹಿಂದೆ ಕೊಟ್ಟಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಸ್ಟ್ರಕ್ ಡೌನ್ ಮಾಡಿದ್ದು ಇವರಿಗೆ ಗೊತ್ತಿರುವಂತದ್ದು. ಸಂವಿಧಾನಾತ್ಮಕವಾಗಿ ಯಾವುದೇ ನಿಮ್ಮ ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ರಿಸರ್ವೇಷನ್ ಮಾಡಬಾರದು ಅಂತ ಹೇಳುವಂತದ್ದು ಭಾರಿ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಇದ್ದರೂ ಕೂಡ ಆ ಸಂವಿಧಾನದ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ತಿರುಗ್ತಾರೆ. ಆ ಪುಸ್ತಕದ ಒಳಗೆ ಏನಿದೆ ಅಂತ ಹೇಳುವಂತದನ್ನು ತಿಳ್ಕೊಳ್ಳುವಂತ ಯಾವುದೇ ಪ್ರಯತ್ನಗಳನ್ನು ಮಾಡದೆ ಕೇವಲ ಈ ಓಲೈಕೆ ರಾಜಕಾರಣ ಇದು ರಾಜ್ಯದ ಹಿತಾಸಕ್ತಿಯಿಂದ ಒಳ್ಳೆಯದಲ್ಲ. ಒಂದು ರೀತಿಯಲ್ಲಿ ಇವತ್ತು ಭಾರಿ ದೊಡ್ಡ ಸಂಗತಿಗಳನ್ನು ಮಾಡ್ತಾರೆ. ಅಲ್ಲಿ ಇಲ್ಲಿ ಧರ್ಮದ ಆಧಾರಿತವಾದಂತ ಕೊಲೆಗಳು, ಮತ್ತೊಂದು ಇವರೇ ಪ್ರೇರಣೆ ಇದಕ್ಕೆ. ಈ ರೀತಿ ಮಾಡುವುದರ ಮುಖಾಂತರ ಒಂದು ಮೈನಾರಿಟಿ ಕಮ್ಯುನಿಟಿಯನ್ನು ಎತ್ತಿಕಟ್ಟಿ ನಿಮಗೆ ಎಲ್ಲದಕ್ಕೂ ನಾವಿದ್ದೀವಿ, ಏನ್ ಬೇಕಾದ್ರೂ ಮಾಡಿ, ಸರ್ಕಾರಿ ಖಜಾನೆ ಪೂರ್ತಿ ನಿಮಗಾಗಿ ವಿನಿಯೋಗ ಮಾಡ್ತೇವೆ ಅಂತ ಹೇಳುವಂತ ಈ ಸಂದೇಶ ಕೊಡ್ತಾ ಇರುವಂತದ್ದಲ್ಲ. ಇದು ಅತ್ಯಂತ ದುರದೃಷ್ಟಕರ ರಾಜಕಾರಣ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದ ಬಗ್ಗೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀವಿ. ಬಿಜೆಪಿ ನಾಯಕರು ಕಾನೂನು ಹೋರಾಟವನ್ನು ನಡೆಸಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಡಿವಿ ಸದಾನಂದ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಲೈಕೆಗೆ ಮುಂದಾಗಿರೋದಲ್ಲ, ಅಲ್ಪಸಂಖ್ಯಾತರು ಮಾತ್ರ ಈ ರಾಜ್ಯದಲ್ಲಿ ಬದುಕಬೇಕು. ಸರ್ಕಾರಿ ಸವಲತ್ತುಗಳು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ, ಬಹುಸಂಖ್ಯಾತರಿಗೆ ಇಲ್ಲ. ಕಾಂಗ್ರೆಸ್ನ ಪುಡಾರಿಗಳಿಗೆ ಒಂದು ರೀತಿ ಲೂಟಿ ಹೊಡಿಲಿಕ್ಕೆ ಸರ್ಕಾರಿ ಖಜಾನೆ ಇದೆ. ಉಳಿದದನ್ನೆಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟು ಬಿಡೋಣ ಅಂತ ಹೇಳುವಂತ ಒಂದು ಭಾವನೆ. 85% ಇತರ ಜನಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಈ 4% ಹಿಂದೆ ಕೊಟ್ಟಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಸ್ಟ್ರಕ್ ಡೌನ್ ಮಾಡಿದ್ದು ಇವರಿಗೆ ಗೊತ್ತಿರುವಂತದ್ದು. ಸಂವಿಧಾನಾತ್ಮಕವಾಗಿ ಯಾವುದೇ ನಿಮ್ಮ ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ರಿಸರ್ವೇಷನ್ ಮಾಡಬಾರದು ಅಂತ ಹೇಳುವಂತದ್ದು ಭಾರಿ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಇದ್ದರೂ ಕೂಡ ಆ ಸಂವಿಧಾನದ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ತಿರುಗ್ತಾರೆ. ಆ ಪುಸ್ತಕದ ಒಳಗೆ ಏನಿದೆ ಅಂತ ಹೇಳುವಂತದನ್ನು ತಿಳ್ಕೊಳ್ಳುವಂತ ಯಾವುದೇ ಪ್ರಯತ್ನಗಳನ್ನು ಮಾಡದೆ ಕೇವಲ ಈ ಓಲೈಕೆ ರಾಜಕಾರಣ ಇದು ರಾಜ್ಯದ ಹಿತಾಸಕ್ತಿಯಿಂದ ಒಳ್ಳೆಯದಲ್ಲ. ಒಂದು ರೀತಿಯಲ್ಲಿ ಇವತ್ತು ಭಾರಿ ದೊಡ್ಡ ಸಂಗತಿಗಳನ್ನು ಮಾಡ್ತಾರೆ. ಅಲ್ಲಿ ಇಲ್ಲಿ ಧರ್ಮದ ಆಧಾರಿತವಾದಂತ ಕೊಲೆಗಳು, ಮತ್ತೊಂದು ಇವರೇ ಪ್ರೇರಣೆ ಇದಕ್ಕೆ. ಈ ರೀತಿ ಮಾಡುವುದರ ಮುಖಾಂತರ ಒಂದು ಮೈನಾರಿಟಿ ಕಮ್ಯುನಿಟಿಯನ್ನು ಎತ್ತಿಕಟ್ಟಿ ನಿಮಗೆ ಎಲ್ಲದಕ್ಕೂ ನಾವಿದ್ದೀವಿ, ಏನ್ ಬೇಕಾದ್ರೂ ಮಾಡಿ, ಸರ್ಕಾರಿ ಖಜಾನೆ ಪೂರ್ತಿ ನಿಮಗಾಗಿ ವಿನಿಯೋಗ ಮಾಡ್ತೇವೆ ಅಂತ ಹೇಳುವಂತ ಈ ಸಂದೇಶ ಕೊಡ್ತಾ ಇರುವಂತದ್ದಲ್ಲ. ಇದು ಅತ್ಯಂತ ದುರದೃಷ್ಟಕರ ರಾಜಕಾರಣ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದ ಬಗ್ಗೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀವಿ. ಬಿಜೆಪಿ ನಾಯಕರು ಕಾನೂನು ಹೋರಾಟವನ್ನು ನಡೆಸಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಡಿವಿ ಸದಾನಂದ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಲೈಕೆಗೆ ಮುಂದಾಗಿರೋದಲ್ಲ, ಅಲ್ಪಸಂಖ್ಯಾತರು ಮಾತ್ರ ಈ ರಾಜ್ಯದಲ್ಲಿ ಬದುಕಬೇಕು. ಸರ್ಕಾರಿ ಸವಲತ್ತುಗಳು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ, ಬಹುಸಂಖ್ಯಾತರಿಗೆ ಇಲ್ಲ. ಕಾಂಗ್ರೆಸ್ನ ಪುಡಾರಿಗಳಿಗೆ ಒಂದು ರೀತಿ ಲೂಟಿ ಹೊಡಿಲಿಕ್ಕೆ ಸರ್ಕಾರಿ ಖಜಾನೆ ಇದೆ. ಉಳಿದದನ್ನೆಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟು ಬಿಡೋಣ ಅಂತ ಹೇಳುವಂತ ಒಂದು ಭಾವನೆ. 85% ಇತರ ಜನಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಈ 4% ಹಿಂದೆ ಕೊಟ್ಟಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಸ್ಟ್ರಕ್ ಡೌನ್ ಮಾಡಿದ್ದು ಇವರಿಗೆ ಗೊತ್ತಿರುವಂತದ್ದು. ಸಂವಿಧಾನಾತ್ಮಕವಾಗಿ ಯಾವುದೇ ನಿಮ್ಮ ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ರಿಸರ್ವೇಷನ್ ಮಾಡಬಾರದು ಅಂತ ಹೇಳುವಂತದ್ದು ಭಾರಿ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಇದ್ದರೂ ಕೂಡ ಆ ಸಂವಿಧಾನದ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ತಿರುಗ್ತಾರೆ. ಆ ಪುಸ್ತಕದ ಒಳಗೆ ಏನಿದೆ ಅಂತ ಹೇಳುವಂತದನ್ನು ತಿಳ್ಕೊಳ್ಳುವಂತ ಯಾವುದೇ ಪ್ರಯತ್ನಗಳನ್ನು ಮಾಡದೆ ಕೇವಲ ಈ ಓಲೈಕೆ ರಾಜಕಾರಣ ಇದು ರಾಜ್ಯದ ಹಿತಾಸಕ್ತಿಯಿಂದ ಒಳ್ಳೆಯದಲ್ಲ. ಒಂದು ರೀತಿಯಲ್ಲಿ ಇವತ್ತು
ಭಾರಿ ದೊಡ್ಡ ಸಂಗತಿಗಳನ್ನು ಮಾಡ್ತಾರೆ. ಅಲ್ಲಿ ಇಲ್ಲಿ ಧರ್ಮದ ಆಧಾರಿತವಾದಂತ ಕೊಲೆಗಳು ಮತ್ತೊಂದು ಇವರೇ ಪ್ರೇರಣೆ ಇದಕ್ಕೆ. ಈ ರೀತಿ ಮಾಡುವುದರ ಮುಖಾಂತರ ಒಂದು ಮೈನಾರಿಟಿ ಕಮ್ಯುನಿಟಿಯನ್ನು ಎತ್ತಿಕಟ್ಟಿ ನಿಮಗೆ ಎಲ್ಲದಕ್ಕೂ ನಾವಿದ್ದೀವಿ, ಏನ್ ಬೇಕಾದ್ರೂ ಮಾಡಿ, ಸರ್ಕಾರಿ ಖಜಾನೆ ಪೂರ್ತಿ ನಿಮಗಾಗಿ ವಿನಿಯೋಗ ಮಾಡ್ತೇವೆ ಅಂತ ಹೇಳುವಂತ ಈ ಸಂದೇಶ ಕೊಡ್ತಾ ಇರುವಂತದ್ದಲ್ಲ. ಇದು ಅತ್ಯಂತ ದುರದೃಷ್ಟಕರ ರಾಜಕಾರಣ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದ ಬಗ್ಗೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀವಿ, ಬಿಜೆಪಿ ನಾಯಕರು ಕಾನೂನು ಹೋರಾಟವನ್ನು ನಡೆಸಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಡಿವಿ ಸದಾನಂದ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಲೈಕೆಗೆ ಮುಂದಾಗಿರೋದಲ್ಲ, ಅಲ್ಪಸಂಖ್ಯಾತರು ಮಾತ್ರ ಈ ರಾಜ್ಯದಲ್ಲಿ ಬದುಕಬೇಕು, ಸರ್ಕಾರಿ ಸವಲತ್ತುಗಳು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ, ಬಹುಸಂಖ್ಯಾತರಿಗೆ ಇಲ್ಲ. ಕಾಂಗ್ರೆಸ್ನ ಪುಡಾರಿಗಳಿಗೆ ಒಂದು ರೀತಿ ಲೂಟಿ ಹೊಡಿಲಿಕ್ಕೆ ಸರ್ಕಾರಿ ಖಜಾನೆ ಇದೆ, ಉಳಿದದನ್ನೆಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟು ಬಿಡೋಣ ಅಂತ ಹೇಳುವಂತ ಒಂದು ಭಾವನೆ. 85% ಇತರ ಜನಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಈ 4% ಹಿಂದೆ ಕೊಟ್ಟಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಸ್ಟ್ರಕ್ ಡೌನ್ ಮಾಡಿದ್ದು ಇವರಿಗೆ ಗೊತ್ತಿರುವಂತದ್ದು. ಸಂವಿಧಾನಾತ್ಮಕವಾಗಿ ಯಾವುದೇ ನಿಮ್ಮ ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ರಿಸರ್ವೇಷನ್ ಮಾಡಬಾರದು ಅಂತ ಹೇಳುವಂತದ್ದು ಭಾರಿ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಇದ್ದರೂ ಕೂಡ ಆ ಸಂವಿಧಾನದ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ತಿರುಗ್ತಾರೆ. ಆ ಪುಸ್ತಕದ ಒಳಗೆ ಏನಿದೆ ಅಂತ ಹೇಳುವಂತದನ್ನು ತಿಳ್ಕೊಳ್ಳುವಂತ ಯಾವುದೇ ಪ್ರಯತ್ನಗಳನ್ನು ಮಾಡದೆ ಕೇವಲ ಈ ಓಲೈಕೆ ರಾಜಕಾರಣ ಇದು ರಾಜ್ಯದ ಹಿತಾಸಕ್ತಿಯಿಂದ ಒಳ್ಳೆಯದಲ್ಲ. ಒಂದು ರೀತಿಯಲ್ಲಿ ಇವತ್ತು ಭಾರಿ ದೊಡ್ಡ ಸಂಗತಿಗಳನ್ನು ಮಾಡ್ತಾರೆ. ಅಲ್ಲಿ ಇಲ್ಲಿ ಧರ್ಮದ ಆಧಾರಿತವಾದಂತ ಕೊಲೆಗಳು ಮತ್ತೊಂದು ಇವರೇ ಪ್ರೇರಣೆ ಇದಕ್ಕೆ. ಈ ರೀತಿ ಮಾಡುವುದರ ಮುಖಾಂತರ ಒಂದು ಮೈನಾರಿಟಿ ಕಮ್ಯುನಿಟಿಯನ್ನು ಎತ್ತಿಕಟ್ಟಿ ನಿಮಗೆ ಎಲ್ಲದಕ್ಕೂ ನಾವಿದ್ದೀವಿ, ಏನ್ ಬೇಕಾದ್ರೂ ಮಾಡಿ, ಸರ್ಕಾರಿ ಖಜಾನೆ ಪೂರ್ತಿ ನಿಮಗಾಗಿ ವಿನಿಯೋಗ ಮಾಡ್ತೇವೆ ಅಂತ ಹೇಳುವಂತ ಈ ಸಂದೇಶ ಕೊಡ್ತಾ ಇರುವಂತದ್ದಲ್ಲ. ಇದು ಅತ್ಯಂತ ದುರದೃಷ್ಟಕರ ರಾಜಕಾರಣ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದ ಬಗ್ಗೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀವಿ, ಬಿಜೆಪಿ ನಾಯಕರು ಕಾನೂನು ಹೋರಾಟವನ್ನು ನಡೆಸಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಡಿವಿ ಸದಾನಂದ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಲೈಕೆಗೆ ಮುಂದಾಗಿರೋದಲ್ಲ, ಅಲ್ಪಸಂಖ್ಯಾತರು ಮಾತ್ರ ಈ ರಾಜ್ಯದಲ್ಲಿ ಬದುಕಬೇಕು, ಸರ್ಕಾರಿ ಸವಲತ್ತುಗಳು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ, ಬಹುಸಂಖ್ಯಾತರಿಗೆ ಇಲ್ಲ. ಕಾಂಗ್ರೆಸ್ನ ಪುಡಾರಿಗಳಿಗೆ ಒಂದು ರೀತಿ ಲೂಟಿ ಹೊಡಿಲಿಕ್ಕೆ ಸರ್ಕಾರಿ ಖಜಾನೆ ಇದೆ, ಉಳಿದದನ್ನೆಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟು ಬಿಡೋಣ ಅಂತ ಹೇಳುವಂತ ಒಂದು ಭಾವನೆ. 85% ಇತರ ಜನಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಈ 4% ಹಿಂದೆ ಕೊಟ್ಟಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನೆಲ್ಲ ಸ್ಟ್ರಕ್ ಡೌನ್ ಮಾಡಿದ್ದು ಇವರಿಗೆ ಗೊತ್ತಿರುವಂತದ್ದು. ಸಂವಿಧಾನಾತ್ಮಕವಾಗಿ ಯಾವುದೇ ನಿಮ್ಮ ಜಾತಿ ಆಧಾರದಲ್ಲಿ, ಧರ್ಮದ ಆಧಾರದಲ್ಲಿ ರಿಸರ್ವೇಷನ್ ಮಾಡಬಾರದು ಅಂತ ಹೇಳುವಂತದ್ದು ಭಾರಿ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಇದ್ದರೂ ಕೂಡ ಆ ಸಂವಿಧಾನದ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ತಿರುಗ್ತಾರೆ. ಆ ಪುಸ್ತಕದ ಒಳಗೆ ಏನಿದೆ ಅಂತ ಹೇಳುವಂತದನ್ನು ತಿಳ್ಕೊಳ್ಳುವಂತ ಯಾವುದೇ ಪ್ರಯತ್ನಗಳನ್ನು ಮಾಡದೆ ಕೇವಲ ಈ ಓಲೈಕೆ ರಾಜಕಾರಣ ಇದು ರಾಜ್ಯದ ಹಿತಾಸಕ್ತಿಯಿಂದ ಒಳ್ಳೆಯದಲ್ಲ. ಒಂದು ರೀತಿಯಲ್ಲಿ ಇವತ್ತು ಭಾರಿ ದೊಡ್ಡ ಸಂಗತಿಗಳನ್ನು ಮಾಡ್ತಾರೆ. ಅಲ್ಲಿ ಇಲ್ಲಿ ಧರ್ಮದ ಆಧಾರಿತವಾದಂತ ಕೊಲೆಗಳು ಮತ್ತೊಂದು ಇವರೇ ಪ್ರೇರಣೆ ಇದಕ್ಕೆ. ಈ ರೀತಿ ಮಾಡುವುದರ ಮುಖಾಂತರ ಒಂದು ಮೈನಾರಿಟಿ ಕಮ್ಯುನಿಟಿಯನ್ನು ಎತ್ತಿಕಟ್ಟಿ ನಿಮಗೆ ಎಲ್ಲದಕ್ಕೂ ನಾವಿದ್ದೀವಿ, ಏನ್ ಬೇಕಾದ್ರೂ ಮಾಡಿ, ಸರ್ಕಾರಿ ಖಜಾನೆ ಪೂರ್ತಿ ನಿಮಗಾಗಿ ವಿನಿಯೋಗ ಮಾಡ್ತೇವೆ ಅಂತ ಹೇಳುವಂತ ಈ ಸಂದೇಶ ಕೊಡ್ತಾ ಇರುವಂತದ್ದಲ್ಲ. ಇದು ಅತ್ಯಂತ ದುರದೃಷ್ಟಕರ ರಾಜಕಾರಣ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದ ಬಗ್ಗೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟವನ್ನು ಮಾಡ್ತೀವಿ, ಬಿಜೆಪಿ ನಾಯಕರು ಕಾನೂನು ಹೋರಾಟವನ್ನು ನಡೆಸಬೇಕು. ರಿಪಬ್ಲಿಕ್ ಕನ್ನಡಕ್ಕೆ ಡಿವಿ ಸದಾನಂದ ಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಲೈಕೆಗೆ ಮುಂದಾಗಿರೋದಲ್ಲ, ಅಲ್ಪಸಂಖ್ಯಾತರು ಮಾತ್ರ ಈ ರಾಜ್ಯದಲ್ಲಿ ಬದುಕಬೇಕು, ಸರ್ಕಾರಿ ಸವಲತ್ತುಗಳು ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ, ಬಹುಸಂಖ್ಯಾತರಿಗೆ